ನಿನ್ನೆ ಕುಮಾರಸ್ವಾಮಿ ಕೊಟ್ಟಂತ ಹೇಳಿಕೆ ಏನಿದೆ ಅದಕ್ಕೆ ಜಮೀರ್ ಅಹಮದ್ ಖಾನ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಜಮೀರ್ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮುಸಲ್ಮಾನರ ಓಟು ನನಗೆ ಬೇಕಿಲ್ಲ ಅಂತ ಹೇಳಿದರು. ಮುಸಲ್ಮಾನರು ಪಂಚರು ವೆಲ್ಡಿಂಗ್ ಮಾಡೋರು ಅಂತ ಹೇಳಿದ್ದಾರೆ. ಮುಸ್ಲಿಮರು ಬಡವರು ಅವ್ರ ಬಳಿ ಯಾಕೆ ಓಟ್ ಕೇಳ್ತೀವಿ ಅಂತ ಕುಮಾರಸ್ವಾಮಿಗೆ ಜಮೀರ್ ಅಹಮದ್ ಖಾನ್ ಪ್ರಶ್ನಿಸಿದ್ದಾರೆ. ಇನ್ನು ಒಕ್ಕಲಿಗ ಸಮುದಾಯದ ಬಗ್ಗೆ ನನಗೆ ಗೌರವ ಇದೆ. ನಾನು ಆದಿಚುಂಚನಗಿರಿ ಮಠದ ಶ್ರೀಗಳು ಹಿರಿಯ ಶ್ರೀಗಳು ಇದ್ದಂಥ ಸಂದರ್ಭದಲ್ಲಿ ಮಠದಲ್ಲೇ ಆಡಿ ಬೆಳೆದವನು, ನಾನು ಮಠದ ಹುಡುಗ ಅಂತ ಜಮೀರ್ ಹೇಳ್ಕೊಂಡಿದ್ದಾರೆ. ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ, ಮುಸಲ್ಮಾನು ನಾನು ಅವ್ರ ತಾವು ಹೋಗಂಗೂ ಇಲ್ಲ, ನಾನು ಅವ್ರ ತಾವು ಓಟ್ ಕೇಳೋಕ್ಕೂ ಇಲ್ಲ, ನಾನು ಮುಸ್ಲಿಂ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ. ಅದು ವಿಡಿಯೋ ಸಮೇತ ನಾನು ತೋರಿಸಿದ್ದೀನಿ. ನಾನು ಆ ಹಿನ್ನೆಲೆಯಲ್ಲೇ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆವು, ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಟು ಕೊಂಡ್ಕೊಡ್ತಾ ಇದ್ದಿಲ್ಲ. ಎಷ್ಟು ಮಟ್ಟಿಗೆ ಸರಿ ಅದು? ಏನು ತಿಳ್ಕೊಂಡಿದ್ದೀರಾ ಮುಸಲ್ಮಾನ್? ನಿನ್ನೆ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ. ಅದು ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ತಾವ ಏನಕ್ಕೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು? ನಾನು ಅದು ನನ್ನ ಪ್ರಶ್ನೆ. ನಿನ್ನೆನೂ ಹೇಳಿದ್ದಾರೆ ಅವರು, ವೆಲ್ಡಿಂಗ್ ಮಾಡೋರು, ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ. ನಮ್ಮ ಸಮಾಜ ಭಾಳ ಬಡತನ, ಕೂಲಿ ಮಾಡೋರು, ವೆಲ್ಡಿಂಗ್ ಮಾಡೋರು, ಪಂಚರ್ ಮಾಡೋರು ನಾವೆಲ್ಲ. ನೀವು ಹೋಗಿ ಅವ್ರ ತಾವ ಏನಕ್ಕೆ ಓಟ್ ಕೇಳ್ತಾ ಇದ್ದೀರಾ ನೀವು? ನನ್ನ ಪ್ರಶ್ನೆ. ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು. ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು? ಆಮೇಲೆ ನಿನ್ನೆನೂ ಹೇಳೋದಾಗತ್ತೇ ಇರಲಿಲ್ಲ ಅವ್ರು ಕುಮಾರಸ್ವಾಮಿ ಅವ್ರನ್ನ. ನಿನ್ನೆನೂ ಹೇಳಿದ್ದಾರೆ ಅವರು, ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು. ಹೌದು ಸ್ವಾಮಿ, ನಾವು ಭಾಳ ಬಡತನ, ನಾವು ಪಂಚರ್ ಹಾಕೋರೆ, ವೆಲ್ಡಿಂಗ್ ಮಾಡೋರೆ, ಕೂಲಿ ಮಾಡೋರು. ಮತ್ತು ಏನು ಅಗತ್ಯ ಏನಿದೆ ನಿಮಗೆ? ನಾವು ಆತ್ಮೀಯ, ನೀವು ಹೇಳಿದ್ರೆ ಆತ್ಮೀಯವಾಗಿ ಕರೀತಾ ಇದ್ರಿ ಅಂತ ಅವ್ರು ಹೇಳ್ತಾರೆ, ನಾನು ಇಡೀ ನನ್ನ ಜೀವನದಲ್ಲಿ ಅವ್ರನ್ನ ಕುಳ್ಳ ಅಂತ ಹೇಳಿ ಕರೆದ. ಈಗ ಕುಮಾರಸ್ವಾಮಿ ಯಾವತ್ತನ ಸತ್ಯನ ಹೇಳಿದ್ದಾರೆ. ಮುಂಚೆನೇ ಅವ್ರ ಹೆಸರು ಏನಿಟ್ಟಿದ್ದಾರೆ, ಯು ಟರ್ನ್ ಕುಮಾರಸ್ವಾಮಿ. ಯಾವ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಟರ್ನ್ ಮಾಡಿಬಿಡ್ತಾರೆ ಅವರು. ನಮ್ಗೆ ಅದು ಅಭ್ಯಾಸ ಇಲ್ಲ. ನಮಗೆ ನಾವೇನು ಸತ್ಯ ಇದೆ ಅದೇ ಹೇಳೋದು ನಾವು. ಈಗ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದ್ದಾಗೆ ಯು ಟರ್ನ್ ಕುಮಾರಸ್ವಾಮಿ ಅಂತಾರೆ. ಹಾಂ, ಸ್ಟೇಟ್ಮೆಂಟ್ ಇದೆ, ಅದು ಒಕ್ಕಲಿಗರಿಗೆ ಮಾಡಿದಂತ ಛೇ ನೋಡ್ರಿ, ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿಗೆ ಮಾಡಿರೋದು. ನನ್ನ ಒಕ್ಕಲಿಗರ ಸಮಾಜ ಬಗ್ಗೆ ಭಾಳ ನನ್ನ ಗೌರವ. ಆಮೇಲೆ ಇಲ್ಲಿ ಕೇಳಿ, ನಾನು ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ. ನಾನು ಕುಮಾರಸ್ವಾಮಿ ಜೊತೆ ಜನತಾದಳಕ್ಕೆ ಬಂದಿದ್ದು, ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ಸಲ್ಲಿ. ನಾನು ಜನತಾದಳಕ್ಕೆ ಬರೋಕ್ಕೆ ಕಾರಣನೇ ಆದಿ ಚುಂಚನಗಿರಿ ದೊಡ್ಡ ಸ್ವಾಮೀಜಿಗಳು. ನಾನು ಮಠದ ಹುಡುಗ, ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು. ಆದಿ ಚುಂಚನಗಿರಿ ಮಠದಲ್ಲಿ ಬೆಳೆದವನು ನಾನು. ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ, ಹೋಗಿ ಕೇಳ್ಕೊಳಕ್ಕೆ ಹೇಳಿ. ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು. ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ 12 ಗಂಟೆ ಮಲಗುವವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ. ನಾನು ಅಲ್ಲಿ ಬೆಳೆದವನು, ನನ್ನ ಮಠದಲ್ಲಿ ಬೆಳೆದಿರೋದು. ಕುಮಾರಸ್ವಾಮಿಗೆ ಗೊತ್ತಿದೆ, ಕೇಳಿ. ಸತ್ಯನ ಇಲ್ಲ ಜಮೀರ್ ಅವ್ರು ಹೇಳಿದ್ದಾರೆ, ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿ. ಇದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.